ಇವತ್ತು ಆಯುಧ ಪೂಜೆಯ ದಿನ. ಇವತ್ತಿನ ದಿನ ನಾವು ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದ ಎಲ್ಲ ಸಾಧನಗಳನ್ನು ಶುಚಿಗೊಳಿಸಿ, ಅಲಂಕರಿಸಿ, ಪೂಜಿಸಿ, ಗೌರವಿಸಿ, ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಆದರೆ ಅದ್ವೈತ ಕುಟೀರದಲ್ಲಿ ಇದನ್ನು ಇನ್ನು ಸ್ವಲ್ಪ ಆಳವಾಗಿ ನಾವು ಸೆಲೆಬ್ರೇಟ್ ಮಾಡೋಣ. ಏನಂತೀರಿ? ನಮ್ಮ ನಿಜವಾದ ಹೊರಗಿನ ಜಗತ್ತಿನಲ್ಲಿ ನಮಗೆ ಸಹಾಯ ಮಾಡುವ ಸಾಧನಗಳನ್ನು ನಾವು ಪೂಜಿಸ್ತೇವೆ, ಗೌರವಿಸ್ತೀವಿ ಅಂತಂದರೆ ನಮ್ಮ ಒಳಗಡೆ ಇರುವ ಸಾಧನಗಳನ್ನು ಕೂಡ ನಾವು ಶುಚಿಗೊಳಿಸಬೇಕು, ಪೂಜಿಸಬೇಕು, ಗೌರವಿಸಬೇಕಲ್ವಾ? ಸೊ ಹೊರಗಡೆ ಇರೋ ಸಾಧನಗಳು ಪೆನ್ನು, ಬುಕ್ಕು, ಮಷೀನ್ಸ್, ಕಾರ್, ವೆಹಿಕಲ್ಸ್ ಆಗಿರ್ಬೋದು, ನಮ್ಮ ದಿನನಿತ್ಯ ಬಳಸೋ ವಸ್ತುಗಳಾಗಿರ್ಬೋದು, ಫೋನ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಪೂಜಿಸ್ತೀವಿ. ಒಳಗಡೆ ಇರೋ ಸಾಧನಗಳು ಯಾವುದು? ಮತ್ತೆ ಯೋಚನೆ ಮಾಡಿ ನೋಡೋಣ. ಮನಸ್ಸು, ಉಸಿರು, ಜಾಗರೂಕತೆ, ಇವುಗಳನ್ನು ಕೂಡ ನಾವು ಶುಚಿಗೊಳಿಸಿ, ಅಲಂಕರಿಸಿ, ಗೌರವಿಸಿ, ಪೂಜಿಸಿದಾಗ ಆಯುಧ ಪೂಜೆಗೆ ಒಂದು ನಿಜವಾದ ಅರ್ಥವನ್ನು ಕೊಟ್ಟಂಗೆ ಆಗುತ್ತೆ ಅಲ್ವಾ? ಅದು ಹೇಗೆ? ಧ್ಯಾನ, ಉಸಿರಾಟ ಮತ್ತು ಜಾಗರೂಕತೆಯಿಂದ ನಾವು ನಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ಬೋದು. ಮನಸ್ಸು ಸೃಷ್ಟಿಯ ಸಾಧನ. ಅದನ್ನು ಶಾಂತ, ಶುದ್ಧ ಮತ್ತು ಸಕಾರಾತ್ಮಕವಾಗಿಸಬೇಕು. ಉಸಿರು ಸಮತೋಲನದ ಸಾಧನ. ಇದನ್ನು ಧ್ಯಾನದಿಂದ ಅನುಭವಿಸಬೇಕು. ಜಾಗೃತಿ ಪರಿವರ್ತನೆಯ ಸಾಧನ. ಅದನ್ನು ಜಾಗರೂಕತೆಯಿಂದ ಬಳಸಬೇಕು. ಈ ಹೊಸ ಆರಂಭ ನಮಗೆಲ್ಲ ಶಕ್ತಿ, ಜ್ಞಾನ, ಸಕಾರಾತ್ಮಕತೆ ಮತ್ತು ಶುದ್ಧ ಮನಸ್ಸನ್ನು ನೀಡಲಿ ಅಂತ ಆಶಿಸ್ತೇನೆ.